ಕೇಳಿಸುತ್ತೆ. ಸೊ ಯಾರು ಏನು ಹೆದರಬೇಡಿ. ಏನೇಳು ಅಲ್ಲಿ ಅಲ್ಲಿ ಯಾರೋ ಇಲ್ಲಿಂದ ಪಾಸ್ ಆಯ್ತಾನ ಅದು ಅಲ್ಲಿ 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 ಯಾರು ಕಾಣಿಸ್ತಾನ? ಕಾಣಿಸ್ತಿದೆ, ಸುಮ್ಮನೆ ಇರು. ಯಾರು ಈ ಕಡೆ ಈ ಕಡೆ ಏನಾಯ್ತು ಏನಾಯ್ತು ಸಡದಾಗಿ ಬಿದ್ದ. ಹೆಂಗನ ಎಬ್ಬರ್ಸಿ ಎಬ್ಬರ್ಸೋಣ ಎದಲ್ಲ ಎಬ್ಬರ್ಸಿ ಗುರು. ಎದಲ್ಲ ತಲೆ ತಲೆ ತೋರ್ಸು. ರಕ್ತ ಬರ್ತೈತೆ, ಎಬ್ಬರ್ಸಿ ಬ್ರೋ ಅಂತಂದ್ರೆ ನಮ್ಗೆ ಇನ್ನೂ ತೊಂದರೆ ಬರುತ್ತೆ. ಸೊ ಈ ಪ್ರಾಬ್ಲಮ್ನ ಇಲ್ಲೇ ಸಾಲ್ವ್ ಮಾಡ್ಕೊಬೇಕು. ನಾನೇನು ಹೇಳ್ತೀನಿ ಅಂತಂದ್ರೆ, ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿರೋದು ನಾನು, ಆಯ್ತಾ? ಇಲ್ಲಾಂದ್ರೆ ಗ್ರೂಪಾಗಿ ರಿಚುವಲ್ ಮಾಡೋಣ ಅಂದ್ರೆ ರಿಚುವಲ್ ಮಾಡ್ಬಿಡೋಣ. ಅದೇ ಹೆಂಗ್ ಸಾಲ್ವ್ ಆಗುತ್ತೋ ಅದನ್ನ ಮಾಡೋಣ. ಫಸ್ಟ್ ಸಾಲ್ವ್ ಮಾಡೋಣ. ಸೊ ಇವಾಗ ನಾವೇನು ಏನು ಮಾಡೋಣ ಅಂದ್ಕೊಂಡಿದ್ದೀರಿ ಅಂದರೆ ರಿಚುವಲ್ ಮಾಡೋಣ, ಸರಿನಾ? ರಿಚುವಲ್ ಮಾಡೋಣ. ಸೊ ಈ ಲೊಕೇಶನಲ್ಲೇ ಆಗಿರುತ್ತಾನೆ ಅವನಿಗೆ, ಈ ಲೊಕೇಶನಲ್ಲೇ ಮಾಡೋಣ. ಆ ಕಡೆ ಒಂದು ತೋರಿಸ್ತಲ್ವ ಕಣೋ, ಆ ಕಡೆ ಬೇಡ. ನಾನು ಹೇಳೋದು ಕೇಳು, ಇಲ್ಲೇ ಮಾಡೋಣ. ನಿನಗಾಗಿರೋ ಪ್ರಾಬ್ಲಮ್ ಇಲ್ಲೇ. ಸೊ ಇದರಿಂದ ಇಲ್ಲೇ ಮಾಡೋಣ, ಸರಿನಾ? ಇಲ್ಲೇ ಮಾಡೋಣ. ಹಿಡ್ಕೊ. ಹೋಗ ಓಯ್ ಹೆಲ್ಪ್ ಮಾಡೋದು. ತಲೆ ಸುತ್ತಾ ಇದೆ ಸ್ವಲ್ಪ. 5 ನಿಮಿಷ ಸುತ್ತದೆ. 5 ನಿಮಿಷ ಆಗಿದೆ. 5 ನಿಮಿಷ ಇರುತ್ತೆ. ಹಾಂ ಆಗೋಯ್ತು. ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕಾಗಲ್ಲ. ಮತ್ತೆ ನಮಗೆ ಮನೇಲಿ ಪ್ರಾಬ್ಲಮ್ ಆಗ್ತಾಯಿತ್ತು ಅಂತ ಹೇಳ್ಬೇಕಾನೆ. ಇದು ವೀಡಿಯೋ ಎಲ್ಲ ಆಗ್ತೀರಾ? ಅದು ಹೆಂಗೆ ಮಾಡೋದು ಅಂತಲೂ ಗೊತ್ತಿಲ್ಲ ಗುರು ನನಗೆ. ಏನೋ ಗೊತ್ತಿದ್ದಂಗೆ ಮಾಡ್ತಾ ಇದ್ದೀನಿ. ನಮ್ಮ ಹಳ್ಳಿ ಕಡೆ ಮಾಡ್ತಾರಲ್ಲ ಅದನ್ನೇ ತಾನೇ? ನಾನು ಅದ್ರ ಬಗ್ಗೆ ವೀಡಿಯೋನೂ ನೋಡಿಲ್ಲ ನಾನು. ಹೌದಾ? ಬಟ್ ಈ ಥರ ಮಾಡಿದ್ರೆ ಬರುತ್ತೆ ನಿಜವಾಗ್ಲೂ ಅಂತ ಹೇಳೋರೆ. ಸಾಕಲ್ವ ಗುರು? ಓಕೆ. ಕುಂಕುಮಾಶನ ಇದೆ ಏನಲ್ಲ, ಕೊಡಿ. ಬ್ಯಾಗಲ್ಲಿ ಐತೆ ನೋಡು. ಮ್ಯಾಚಸ್ ಅಲ್ಲಿ ತಗೋ ಕೊಡು. ಮ್ಯಾಚಸ್ ಐತೆ ಬಿಡು ನನ್ನ ಹತ್ರ. ಅವ್ನು ಬರ್ತಾನೆ ಐತೆ, ಆದಷ್ಟು ಬೇಗ ಹೋಗ್ಬಿಡೋಣ. ಲೆಮನ್ 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 ಬ್ಯಾಗಲ್ಲಿ ಐತೆ ನೋಡು. ಎಷ್ಟು ಲೆಮನ್? 2 ಇದ್ದಾವೆ. ಹೆಲ್ಮೆಟೇನೋ? ಹೆಲ್ಮೆಟ್ ಅಲ್ಲಿ ಇಕ್ಕಿದ್ದೆ ನಾನು. ಇಲ್ಲಿಕ್ಕಿದ್ದು? ಇಲ್ಲಿದ್ದು ಇಲ್ಲೇ ಇಕ್ಕಿದ್ದು. ಆ ಕಡೆ ಹೋಗಿ ನೋಡು. ಎಲ್ಲಿ ಗುರು? ಏನಿಲ್ಲ ಗುರು. ಏನಿಲ್ಲ ಗುರು ಆ ಕಡೆ. ಆಗಲಿ ಬಿಡಿ, ನೋಡೋಣ. ಅಣ್ಣ ನೀನು ಬಾರ ಈ ಕಡೆ. ನೀನ್ಯಾಕೆ ಸಪ್ರೇಟ್ ಆಗಿದ್ಯಾ? ಜೊತೆಗಿರು.
ಯಾವ ಕಡೆನೂ ನೋಡಬೇಡ, ಇಲ್ಲೇ ನೋಡ್ಕೊ, ಇಲ್ಲೇ ಇರು. ಯಾವ ಕಡೆನೂ ನೋಡಬೇಡ, ಇರಲಿ. ಆಗುತ್ತೆ, ಈ ಥರ ಆಗೇ ಆಗುತ್ತೆ. ಯಾವ ಕಡೆನೂ ನೋಡಬೇಡ, ಏನು ಕಾಣಿಸ್ತಲ್ಲ, ಫುಲ್ ಕತ್ತಲದೇ ಇರೋ ಥರ. ಇರಲಿ ಇರಲಿ. ಹೋಗ್ತಿದೆ 5 ನಿಮಿಷ ತಡ್ಕೊ, ಮುಗೀತು. ಗುರು, ನಮ್ಮಲ್ಲಿ ಕಡೆ 6 ಕ್ಯಾಂಡಲ್ ಇರ್ತಾರೆ. ಇರಲಿ ಸಾಕು. ನಾವೇನು ಮಾಟ ಮಂತ್ರ ಮಾಡ್ತಾ ಇಲ್ಲ, ರಿಚುವಲ್ ಮಾಡ್ತಾ ಇರೋದು. ಸೊ ಎಲ್ಲರೂ ರೆಡಿಯಾಗಿದ್ದೀರಾ? ಓಕೆ. ಸೊ ಇದು ನನಗೆ ಏನು ಅನಿಸ್ತಿದೆ ಅಂದರೆ, ಎಲ್ಲರೂ ಮಾಡೋಕ್ಕಿಂತ ಅದೆಲ್ಲ ತಲೆ ಕೆಡ್ಸ್ಕೊಂಬೇಡ. ಎಲ್ಲರೂ ಮಾಡೋಕ್ಕಿಂತ ನಾನು ಒಬ್ಬನ ಮಾಡ್ತೀನಿ, ಸರಿನಾ? ಬೇಡ ಬೇಡ, ನಾವು ಜೊತೆಗೆ ಇರ್ತೀವಿ. ಫ್ರೆಂಡ್ಸ್, ನಾನು ಏನು ಅನ್ಕೊತಿದ್ದೀನಿ ಅಂತ, ಈ ವಿಡಿಯೋ ಸ್ಟಾರ್ಟ್ ಮಾಡಿರೋದು ನಾನು. ಸೊ ಅದರಿಂದ ರಿಸ್ಕ್ ಎಲ್ಲ ನಾನು ತೊಗೊತೀನಿ, ನೀವೆಲ್ಲ ಬೇಡ. ಮತ್ತೆ ನಿಮ್ಗೆ ಏನಾದರೂ ಆದರೆ ಏನಾಗಲ್ಲ, ನಾವೇ ಇರ್ತೀವ, ನಾವು ಇರ್ತೀವಿ. ಬೇಡ ಆಯ್ತಂದ್ರೆ ನನಗೇನು ಆಗಲ್ಲ ಗುರು, ಬೇಡ. ನನಗೆ ನಂಬಿಕೆ ಇದೆ, ನನಗೇನು ಆಗಲ್ಲ. ನಾನು ಹೇಳೋದು ಕೇಳಿ, ಇದೊಂದು ಸಲ ನನ್ನ ಮಾತು ಕೇಳಿ. ನಾನು ಒಬ್ಬನ ಕುತ್ಕೊತೀನಿ, ನಾನು ಮಾತಾಡೋ ಈ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರಿ ಗುರು, ನಾವು ಇಲ್ಲಾದ್ರೂ ಇರ್ತೀವಿ. ಬೇಡ ಗುರು, ಇರ್ತೀವಿ. ಸರಿ ಆಯಿತು. ಫಸ್ಟ್ ಫ್ಲೋರ್ಗೆ ಹೋಗ್ಬಿಡಿ ಸಾಕು, ಸರಿನಾ? ಒಬ್ಬರೇ ಬೇಡ ನಾವು. ಸರಿ, ಇವ್ನಿಗೆ ಈ ಥರ ಆಗಾದ್ಮೇಲೆ ನಾನು ನಿಜವಾಗ್ಲೂ ನಾನು ನೆಮ್ಮದಿನೇ ಇಲ್ಲ ಗುರು. ನಾನು ಒಬ್ಬನೇ ಮಾಡ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಬ್ಬರಾದ್ರೂ ಇರ್ತೀವ. ಬೇಡ, ನಾನು ಒಬ್ಬನೇ ಇರ್ತೀನಿ. ಸರಿ, ಒಬ್ಬರಾದ್ರೂ ಬಿಟ್ಟು ಹೋಗ್ತೀವಿ. ಬೇಡ ಬೇಡ, ಯಾರೂ ಬೇಡ. ಇನ್ಯಾರಿಗೊಬ್ಬರಿಗೂ ಏನಾದರೂ ಆದರೆ ನನ್ನ ಕೈಯಲ್ಲಿ ತಡಿಯೋಕ್ಕಾಗಲ್ಲ. ಸರ್, ನಿಮ್ಗೇನಾದರೂ ಆಯ್ತಂದ್ರೆ ಕರೆಕ್ಟಾಗಿ ಒಂದು 10 ನಿಮಿಷ ಟೈಮ್ ಕೊಡಿ ನನಗೆ. 10 ನಿಮಿಷ ಆದಮೇಲೆ ನಾನೇ ಬರ್ತೀನಿ ಕೆಳಗಡೆ. ಹಂಗೆ ಬಂದಿಲ್ಲ ಅಂದರೆ ನೀವೇ ಬನ್ನಿ ಮೇಲ್ಗಡೆ, ಸರಿ ಸರಿನಾ? ಇಲ್ಲೇ ಕೆಳಗಡೆ ಫ್ಲೋರಲ್ಲಿ ಇರ್ತೀವಿ. ಕೆಳಗಡೆ ಇರ್ತೀವಿ. ಕೆಳಗಡೆ ಫ್ಲೋರಲ್ಲಿದೆ. 10 ನಿಮಿಷ ಕರೆಕ್ಟಾಗಿ. 10 ನಿಮಿಷ ಆದಮೇಲೆ ನಾನು ಬಂದಿಲ್ಲ ಅಂದರೆ ನೀವು ಬನ್ನಿ, ನಾನೇ ಬರ್ತೀನಿ. ನನ್ನ ನಂಬಿಕೆ ಇದೆ, ನಾನೇ ಬರ್ತೀನಿ. ಒಕ್ಕಡನೇ ಜಾಸ್ತಿ ఏం చేసేకూడదు. ಸೊ ಫ್ರೆಂಡ್ಸ್, ಈ ರಿಚುವಲ್ ಹೆಂಗೆ ಮಾಡೋದಂತನೂ ಗೊತ್ತಿಲ್ಲ. ಸೊ ಈ ಥರ ಮಾಡಿದ್ರೆ ಬರುತ್ತೆ ಅಂತ ಹೇಳವ್ರೆ. ಸೊ ಅದರಿಂದ ಈ ಥರ ಟ್ರೈ ಮಾಡಿದ್ದೀರಿ. ನಮಗೇನು ಇದರಲ್ಲಿ ಎಕ್ಸ್ಪೀರಿಯೆನ್ಸು ಇಲ್ಲ. ಸರಿ ಹೋಗ್ರಿ. ಸೊ ಫ್ರೆಂಡ್ಸ್, ನಮ್ಮ ಹುಡುಗರು ಹೋಗ್ತಾ ಇದ್ದಾರೆ. ಸ್ವಲ್ಪ ತಲೆ ಗೊತ್ತಾಗ್ತದೆ. ರಿಂಗ್ ಲೈಟ್ ಎಲ್ಲಿ ಇಕ್ಕಿದೆಯಲ್ಲ? ರಿಂಗ್ ಲೈಟ್ ಬ್ಯಾಗಲ್ಲಿ ಇದೆಯಾ? ಲೈಟಿಂಗ್ ಇದೆ. ನಾವು ಅಲ್ಲಿರೋಣ, ಸ್ವಲ್ಪ ಹೊತ್ತು ನೋಡೋಣ. ಏನಿಲ್ಲ ಅಂದರೆ ಕೆಳಗೆ ಹೋಗೋಣ. ಏನಾದರೂ ಇತ್ತಂದರೆ ತಗೊಂಡು ಹೋಗೋಣ. ಓಕೆನಾ? ಇಲ್ಲ, ನನಗೆ ಕರೆಕ್ಟಾಗಿ ಅನ್ನಿಸ್ತಲ್ಲ ಅವ್ರು ಮಾಡ್ತಾ ಇರೋದು. ಏನು ಮಾಡೋದು? ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು ಅವನಿಂದಾನೆ. ಯಾಕಂದರೆ ಅವನೇ ಟಾರ್ಗೆಟ್ ಮಾಡಿರೋದು ಫಸ್ಟ್ ಆಫ್ ಆಲು. ನಾನು ನೋಡಿದ್ದೆ, ಅವನಿಂದನೇ ಹೋಗ್ತಾ ಇದ್ದಿದ್ದು. ನಾನು 2-3 ಸಲ ನೋಡಿದ್ದೆ. ನನಗೇನು ಅನಿಸಿಲ್ಲ ಗೊತ್ತಾನಾ, ಅವ್ರನ್ನೇ ಟಾರ್ಗೆಟ್ ಮಾಡಿ ಈ ಕಡೆ ಸ್ಟೆಪ್ಸು ಅಲ್ಲೇ ಆ ಕಡೆ ಇದ್ದಾನ, ಈ ಕಡೆಯಿಂದ ಹೋಗ್ಬೇಕನ್ನಲ್ಲಿ. ಇಲ್ಲ ಇಲ್ಲನಾ, ನನಗೇನು ಅನ್ನಿಸ್ತದೆ ಗೊತ್ತಾನಾ, ನಮಗೇನೋ ಅವರು ಕರೆಕ್ಟಾಗಿ ಡಿಸಿಷನ್ ತಗೊಂಡಿಲ್ಲ. ಸ್ವಲ್ಪ ಹೊತ್ತು ಗುರು ನೀನು ಆವಾಗ ನೋಡ್ಕೊತ ನೋಡ್ತಾ ಇರೋ, ಅಲ್ಲಿ ಹೋಗ್ಬಿಟ್ಟು ಏನಿಲ್ಲ ಅಂದರೆ ನಾವು ಕೆಳಗಡೆ ಇರೋಣ. ಯಾಕಂದರೆ ಅದಕ್ಕೆ ಇನ್ನೊಂದು ಅದು ಬಂದು ಯಾರು ಎಷ್ಟು ಜನ ಅಣ್ಣ ಏನೋ ಮೇಲಿಂದ ಯಾರೋ ನೋಡ್ತಾ ಇದ್ದಾರಣ್ಣ. ಹೌದೌದು, ಅಲ್ಲಿ ಸರಿ ಇದು ಪರವಾಗಿಲ್ಲ. ನಾವಿಷ್ಟು ಜನ ಇದ್ದರೆ ಹಾಂ ಎದುರು ಬರ್ತಾ ಇಲ್ಲ. ಸರಿ, ಅದಕ್ಕೆ ಎದುರು ಅವನೊಬ್ಬನೇ ಇದ್ದಾನೆ. ಎದುರಿಗೆ ಬಂತಂದರೆ ಓಡೋಣ, ನಾವು ಸೇಫ್ಟಿ. ಅವ್ರೇನಂದ್ರಣ್ಣ 10 ನಿಮಿಷ ನೋಡಿ ಆಮೇಲೆ ಹೇಳಿದ್ದಾನೆ. ಅದಕ್ಕೆ ಕೆಳಗಡೆ ಇರ್ಬೇಕು ನಾವು. ಹಾಂ ಒಂದು ನೋಡೋಣ ಸ್ವಲ್ಪ ಹೊತ್ತು, ಆಮೇಲೆ ಕೆಳಗಡೆ ಹೋಗೋಣ. ಅದು ಕಂಪಲ್ಸರಿ ಬರುತ್ತೆ. ತುಂಬ ಜನ ಹೇಳಿರೋದು ಹಂಗೆ, ಒಬ್ಬರು ಇಬ್ಬರು ಹೋದಾಗಲೇ ಈ ಥರ ಆಗಿರೋದು ಅಂತ ಹೇಳಿರೋದು. ನಾವು ಇಷ್ಟು ಜನ ಇದಿಲ್ಲ, ಅದು ಎದುರ್ಕೊಂಡು ಬರ್ತಾರೆ. ಅದಕ್ಕೆ ನೀವು ನಾನು ಹೋದಾಗ ಮಾತ್ರ ನನಗೆ ಬಿತ್ತಲ್ಲಿ ಜೊತೆಲಿದ್ದಾಗ ಮಾತ್ರ ಈ ಥರ ಮಾಡ್ತಾರೆ. ಒಬ್ಬರು ಇಬ್ಬರು ಇದ್ದರೆ ಅವಾಗ ನಾವು ಒಂದು 5 ಜನ ಇದ್ದಾಗ ಏನೂ ಮಾಡಿಲ್ಲ, ಏನೂ ಮಾಡೋಕ್ಕಾಗಿಲ್ಲ. ಅದು ಮಾಡೋಕ್ಕಾಗ ಹತ್ರ ಬರೋಲ್ಲ. ಅದು ಎದುರ್ತಾ ಇದ್ದಿದ್ದು ಇವನು ಅದು ಟಾರ್ಗೆಟ್ ಮಾಡಿದ್ದೆ. ಇವಾಗ ಅವನು ಎದುರಲ್ಲ, ಆದರೂ ಸಿಂಗಲಾಗಿದ್ದಾನೆ. ನೋಡೋಣ ಏನಾಗುತ್ತೆ. ಸೊ ನಮ್ಮ ಹುಡುಗರೆಲ್ಲ ಹೋಗ್ಬಿಟ್ರು ಫ್ರೆಂಡ್ಸ್. ಸೊ ಇವಾಗ ಬಂದ್ಬಿಟ್ಟು ನಾನು
ರಿಚುವಲ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡೋಣ, ನಮ್ಮ ಹುಡುಗರಿಗೆ 10 ನಿಮಿಷ ಟೈಮ್ ಕೇಳಿದ್ದೀನಿ, 10 ನಿಮಿಷದಲ್ಲಿ ನಾನು ಮುಗಿಸ್ಬೇಕು. ಸೊ ಈ ಪಿಲ್ಲರ್ಗೆ ಬಂದುಬಿಟ್ಟು ಹಿಂಗೆ ಇಕ್ತೀನಿ ಫ್ರೆಂಡ್ಸ್, ಪಿಲ್ಲರ್ಗೆ. ಸೊ ಈ ಪೊಸಿಷನಲ್ಲಿ ನಾನು ಕುತ್ಕೊಂಡು ರಿಚುವಲ್ ಸ್ಟಾರ್ಟ್ ಮಾಡ್ತೀನಿ. ಸೊ ಅದೇನಂತ ಅಂದರೆ, ನಿಮಗೆ ನಮ್ಮಿಂದ ತೊಂದರೆ ಆಗಿರ್ಬೋದು, ಬಟ್ ತೊಂದರೆ ನಿಮಗೆ ಬಂದು ಸ್ಟಾರ್ಟ್ ಆಗಿರೋದು ನಾನು ವಿಡಿಯೋ ಮಾಡಿರೋದ್ರಿಂದ. ಸೊ ನಿಮಗೆ ಪ್ರಾಬ್ಲಮ್ ಆಗ್ತಿರೋದು ನಮ್ಮ ಫ್ರೆಂಡ್ಸ್ ಹತ್ರದಿಂದ, ನನ್ನ ಜೊತೆ ಬಂದಿರೋರ ಹತ್ರದಿಂದ ನಿಮಗೆ ಪ್ರಾಬ್ಲಮ್ ಆಗ್ತಿಲ್ಲ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ನನಗೆ ಹೆಲ್ಪ್ಗೋಸ್ಕರ ನಾನು ಕರ್ಕೊಂಡಿರೋದು ಅವ್ರನ್ನ. ಒಂದು ದೆವ್ವ ಇದ್ರೇ ಎಷ್ಟು ಭಯ ಆಗತ್ತೆ. ನಾವು ಇಲ್ಲಿ ಎಷ್ಟು ದೆವ್ವಗಳಿದೆ. ಬಿಲ್ಡಿಂಗ್ಗೆ ಸೌಂಡ್ ಎಲ್ಲೆಲ್ಲ ಸೌಂಡ್ ಕೇಳಿಸ್ತಾ ಇತ್ತು. ನಾನು ಮಾಡಿದ್ದೇನೆ. ಒಂದ್ಸತಿ ನೋಡ್ಕೊಂಡು ಬಂದ್ಬಿಡೋಣ. ಹೋಗ್ಬರು ನೀನು ಬಾರ ಈ ಕಡೆ. ಒಬ್ಬರನ್ನ ಕಲ್ಸ್ಕೊಂಡು ಒಬ್ಬರು ಬೇಡ, ಒಬ್ಬರು ಹೋಗ್ಬೇಡ. ಇಲ್ಲಿ ಫುಲ್ಲು ಸೌಂಡ್ ಆಗ್ತದಲ್ಲ. ಭಯಪಟ್ಟಿದ್ರ ಏನಾಯ್ತು? ಯಾರ ಹತ್ರ ಬಂದಂಗೆ ಅನಿಸ್ತಾನ. ಈ ಕಡೆನಾ? ಹೌದಾನ? ಬಾ ನೋಡ. ಅವನು ಬೇರೆ ಸಿಂಗಲ್ ಬಿಟ್ಟು ಬಂದಿದ್ದೀವಿ, ನಮಗೆ ಟಾರ್ಗೆಟ್ ಮಾಡ್ತಾ ಇದ್ದ ಹೆಂಗೆ? ಬಾ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಏನು ಬೇಡ, ಹೋಗ್ಬಿಡೋಣ. ನನಗೇನೋ ನೆಗೆಟಿವ್. ಏನಾಯ್ತು ಏನಾಯ್ತು? ಎಲ್ದಾಗಾಯ್ತಾ? ಇಲ್ಲಣ್ಣ. ಮತ್ತೇನು ನೋಡಿ ನಮ್ಮ ಪಕ್ಕಲನೇ ఎవరో ನಿಲ್ಸ್ಕೊಂಡು ಪಕ್ಕದಲ್ಲಿ ಯಾರೋ ನಿಂತ್ಕೊಂಡಿದ್ರಣ ಇವಾಗ. ನಾವು ಪಾಲ್ನ ಈ ಥರ ತೊಂದರೆ ಮಾಡೋದು ನನಗೆ ತುಂಬ ಬೇಜಾರಾಗ್ತಿದೆ. ನಿಮ್ಗೇನಾದರೂ ಹಂಗೆ ಏನಾದರೂ ಕೋಪ ಇದ್ದರೆ ನನ್ನ ಮೇಲೆ ತೀರಿಸ್ಕೊಳ್ಳಿ, ಅದಕ್ಕೊಂದು ನ್ಯಾಯ ಇರುತ್ತೆ. ಬೇರೆಯವ್ರ ಮೇಲೆಲ್ಲ ಈ ಥರ ಮಾಡೋದು ತುಂಬ ಬೇಜಾರಾಗ್ತಾ ಇದೆ ನನಗೆ. ಟಾರ್ಚ್ ಹಾಕ್ಕೊಳ್ಳಿ, ಟಾರ್ಚ್ ಹಾಕ್ಕೊಳ್ಳಿ, ಟಾರ್ಚ್ ಹಾಕೊಳ್ಳಿ, ಟಾರ್ಚ್ ಹಾಕ್ಕೊಳ್ಳಿ. ಸರಿ, ಏನಾಯ್ತು ಏನಾಯ್ತು? ಇವಾಗ ನನ್ನ ಮೇಲೆ ಹೇಳ್ಬಿಟ್ಟು ಏನಾಯ್ತು ಏನಾಯ್ತಲ್ಲ? ಯಾರೋ ರೆಕ್ಕೆ ಹೊಡ್ಕೊಂಡು ಅನಿಸ್ತಾನ. ಪಾರಿವಾಳ ಪಾರಿವಾಳ ಕಣೋ, ಯಾಕೆ ಕಣೋ? ಇಲ್ಲಣ್ಣ, ಶೂ ಇಲ್ಲ ಬಟ್ಟೆಯಿಂದ ಹಾಕ್ತಾರಲ್ಲ ಆ ಥರ ಸೌಂಡ್. ನಾವು ಬಿಟ್ರೆ ಬೇರೆ ಯಾರು ಇಲ್ಲ ಸೌಂಡ್ ಮಾಡೋದು. ಯಾರಣ್ಣ? ಎದ್ದಿರ್ಬೇಡ. ನನಗೆ ಟೆನ್ಷನ್ ಯಾವುದು ಗೊತ್ತಾ? ಅವನು ಏನಾದರೂ ಆಗತ್ತಾ ಅಂತ ನೋಡ್ತಾ ಇದ್ದ. ನಮ್ಗೇನಾಗಲ್ಲ, ಬರ. ಹೌದು. ಈಗ ನಾವು 4 ಜನಕ್ಕೆ ನೋಡಿದ್ರು, ನಮ್ಮ 4 ಜನಕ್ಕೆ ಇಷ್ಟು ಟಾರ್ಚರ್ ಕೊಡ್ತಾ ಇತ್ತಂದರೆ ಅವನು ಸಿಂಗಲ್ ಆಗಿದ್ದಾನೆ. ಒಂದು ಕಡೆ ಸೈಲೆಂಟಾಗಿರೋದು. ಬರಪ್ಪ, ಒಂದು ಕಡೆ ಸೇಫ್ ಜಾಗ ಹುಡ್ಕೊಂಡು ಅಲ್ಲೇ ಇರೋಣ, ಎಲ್ಲಿಗೂ ಹೋಗೋದು ಬೇಡ. ಯಾಕಂದರೆ ನಮಗೂ ಟಾರ್ಗೆಟ್ ಮಾಡಿದೆ. ಇದೇ ರೂಮಲ್ಲಿರೋಣ, ಇದೇ ರೂಮಲ್ಲಿ ಮಾಡಬೇಡಿ. ನನಗಂತೂ ಸಖತ್ ಬೇಜಾರಾಗೋಯ್ತು. ನಮ್ಮ ಹುಡುಗನಿಗೆ ತಲೆ ಹೊಡೆದೋಗಿದೆ. ಅದನ್ನ ನೋಡಿದವಾಗಿಂದ ನನಗೆ ತುಂಬ ಬೇಜಾರಾಯಿತು. ಸೊ ನಾವು ಬರ್ತಿರೋದು ವೀಡಿಯೋ ಮಾಡಿಕೊಂಡು ನಿಮ್ಗೇನಾದರೂ ಸಮಸ್ಯೆ ಇದ್ದರೆ, ಅದಕ್ಕೆ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದನ್ನು ಸಾಲ್ವ್ ಮಾಡೋಣ ಅಂತಲೇ ನಾವು ಬರ್ತಿರೋದು. ಅದು ಬಿಟ್ಟರೆ ನಮ್ಗೆ ಬೇರೆ ಉದ್ದೇಶ ಅಂತೂ ಏನೂ ಇಲ್ಲ. ನಿಮಗೆ ಕೋಪ ಬಂದಿದ್ರೆ ನನ್ನ ಮೇಲೆ ತೀರಿಸ್ಕೊಳ್ಳಿ, ಅದಕ್ಕೆ ನಾನು ರೆಡಿ. ಅದಕ್ಕೋಸ್ಕರನೇ ನಾನು ಒಬ್ಬನೇ ಕೂತ್ಕೊಂಡಿರೋದು. ನಿಮಗೆ ನನ್ನ ಮೇಲೆ ಕೋಪ ಇದೆ ತಾನೆ, ನನಗೆ ಅರ್ಥ ಆಯಿತು. ನಮ್ಮ ಮೇಲೆ ಕೋಪ ಬಂದಿದೆ ಅಂತ ನನಗೆ ಅರ್ಥ ಆಯಿತು. ಏನೋ ಇದು ಕ್ಯಾಂಡಲೆಲ್ಲ ಆರೋಗ್ತೈತೆ. ಸೊ ಫ್ರೆಂಡ್ಸ್, ಇವಾಗ ನೋಡಿದ್ರೆ ನೀವು ಕ್ಯಾಂಡ್ಲು ಆರೋಗಿ ಮತ್ತೆ ಅಂಟ್ಕೊಂಡಂಗೆ ನನಗೆ ಫೀಲ್ ಆಯಿತು.
ಸೊ ನಿಮಗೆ ನಾನು ಹೇಳೋದು ಅವಾಗಿಂದ ಹೇಳ್ತಿರೋದು ಅಷ್ಟೇ, ಫ್ರೆಂಡ್ಸ್ ಏನೋ ಸೌಂಡ್ ಬರ್ತಿರೋ ಥರ ಅನಿಸ್ತಿದೆ ನನಗೆ. ಯಾರೋ ನಡ್ಕೊಂಡು ಹೋಗೋ ಥರ ಸೌಂಡ್ ಕೆಲಸ್ತಿದೆ ಫ್ರೆಂಡ್ಸ್. ನಡ್ಕೊಂಡು ಹೋಗೋ ಯಾರೋ ಫ್ರೆಂಡ್ಸ್ ಗಾಳಿ ಸೌಂಡ್ ಕೆಲಸ್ತಿದೆ. ನಡ್ಕೊಂಡು ಹೋಗೋ ಥರನೂ ಅಲ್ಲ, ನಡ್ಕೊಂಡು ನನ್ನ ಹತ್ರಕ್ಕೆ ಬರೋ ಥರ ನನಗೆ ಸೌಂಡ್ ಕೆಲಸ್ತಿದೆ. ಯಾರೋ ಫ್ರೆಂಡ್ಸ್ ನನಗೆ ಯಾಕೋ ಇಲ್ಲೇನೋ ಇಲ್ಲಿ ನೋಡಿ, ನೀವು ಅಲ್ತಿದ್ದೀರಾ, ನನಗೆ ಕೇಳಿಸ್ತಿದೆ. ನಾನು ಬಂದಿರೋದೇ ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರ. ನೀವು ಹಿಂಗೆಲ್ಲ ಮಾಡಿತ್ತು ನನಗೆ ತುಂಬ ಬೇಜಾರಾಗ್ತಿದೆ. ನೀವೇನಕ್ಕೋಸ್ಕರ ಇಲ್ಲಿ ಸೂಸೈಡ್ ಮಾಡ್ಕೊಂಡ್ರಿ ಅಂತಲೂ ನನಗೆ ಗೊತ್ತಿಲ್ಲ. ಅದನ್ನು ಕೇಳ್ದವಾಗಿಂದ ನನಗೆ ತುಂಬ ಬೇಜಾರಾಗಿದೆ. ನಿಮ್ಗೆ ಏನಾದರೂ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಟು ಹೋಗೋಕ್ಕೆ ನಾವೆಲ್ಲ ಬಂದಿರೋದು. ನಾವು ನಿಮಗೆ ಇನ್ನೂ ಸಮಸ್ಯೆ ಇಕ್ಕಕ್ಕೆ ನಾವು ಬಂದಿಲ್ಲ. ಸೊ ನಮ್ಮಿಂದ ನಿಮ್ಗೆ ಏನಾದರೂ ಕೋಪ ಬಂದಿದ್ರೆ, ಅದು ಏನು ಕೋಪ ಬಂದಿದ್ರು ನನ್ನ ಮೇಲೆ ತೀರಿಸ್ಕೊಳ್ಳಿ, ನಮ್ಮ ಹುಡುಗರ ಮೇಲೆ ಬೇಡ. ಯಾಕಂದರೆ ನಮ್ಮ ಹುಡುಗರು ಮನೆಗೆ ಹೋಗಾದ್ಮೇಲೆ ಅಣ್ಣ ನಿದ್ದೆ ಬರ್ತಿಲ್ಲ ಅಣ್ಣ, ಹಂಗಣ ಹಿಂಗಣ ಅಂತ ಫೋನ್ ಮಾಡ್ತವ್ರೆ, ಅವ್ರಿಗೆಲ್ಲ ಹಿಂಸೆ ಆಗ್ತಿದೆಯಂತೆ. ಸೊ ನನಗೂ ಸಮೇತ ಆ ಥರ ನಡೀತಿದೆ. ದಯವಿಟ್ಟು ಆ ಥರ ಮಾಡಬೇಡಿ. ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ದರೆ ಇವಾಗ ನಾನು ಒಬ್ಬನೇ ಕೂತ್ಕೊಂಡಿದ್ದೀನಿ, ನನ್ನ ಮೇಲೆ ತೀರಿಸ್ಕೊಳ್ಳಿ. ಇಲ್ಲೇರಣ್ಣ, ನೀವು ಇದೇ ಥರ ಮಾಡಿದ್ರೆ ಅದು ಸರಿ ಹೋಗಲ್ಲ. ನಿಮ್ಗೇನಾದ್ರು ಪ್ರಾಬ್ಲಮ್ ಇದ್ದರೆ ನನ್ನ ಮೇಲೆ ತೀರಿಸ್ಕೊಳ್ಳಿ. ನಾನು ಇಲ್ಲಿ ಕುತ್ಕೊಂಡಿದ್ದೀನಲ್ವ, ಇವಾಗ ಒಬ್ಬನೇ ಕುತ್ಕೊಂಡಿದ್ದೀನಿ, ನನ್ನ ಜೊತೆನೂ ಯಾರೂ ಇಲ್ಲ. ಫ್ರೆಂಡ್ಸ್ ಯಾರೋ ನಡ್ಕೊಂಬರೋ ಥರ ಇವಾಗ ಏನೋ ಸೌಂಡ್ ಬಂತು, ಅದು ನನ್ನ ಹತ್ರಕ್ಕೆ ಬರೋ ಥರ ಫೀಲ್ ಆಗ್ತಿದೆ ನನಗೆ. ಇವಾಗ ನೀವು ಇಲ್ಲೇ ಬಂದಿದ್ದೀರಾ, ಕ್ಯಾಂಡಲ್ ಶೇಕ್ ಆಗ್ತಿದೆ ಫ್ರೆಂಡ್ಸ್. ಇಲ್ಲೇ ಬಂದಿದ್ದೀರಾ ಅಂತಂದರೆ ಕ್ಯಾಂಡಲ್ ಶೇಕ್ ಆಗ್ತಿದೆ, ನೋಡ್ತಾ ಇರ್ಬೋದು. ಸೊ ನೀವು ಇಲ್ಲೇ ಇದ್ದೀರಾ ಅಂತ ನನಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ. ನನ್ನ ಮೇಲೆ ಕೋಪ ಏನಾದರೂ ಇದ್ದರೆ ನೀವು ತೀರಿಸ್ಕೊಳ್ಳಿ, ಇಲ್ಲಾಂದರೆ ಈ ಸಮಸ್ಯೆನ ಇಲ್ಲಿಗೆ ಬಿಟ್ಬಿಡಿ. ನಮ್ಗೆ ಯಾವುದೇ ಥರ ತೊಂದರೆ ಇಲ್ದಿರಂಗೆ ಬಿಟ್ಬಿಡಿ ಇಲ್ಲೇ. ಫ್ರೆಂಡ್ಸ್ ನಾನು ಕ್ವಶನ್ ಕೇಳಿದವಾಗೆಲ್ಲ ಕ್ಯಾಂಡಲ್ ಆಫ್ ಆಗಿ ಆನ್ ಆಗೋ ಥರ ಸೌಂಡ್ ಬರ್ತಿದೆ. ಸೊ ಫ್ರೆಂಡ್ಸ್ ಇವಾಗ ನನಗೇನು ಅನಿಸ್ತಿದೆ ಅಂದರೆ, ಅವ್ರು ಇಲ್ಲಿಗೆ ಬಂದವ್ರೆ, ನನಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ. ನೀವು ಇಲ್ಲೇ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಿದೆ. ನಿಮಗೆ ನನ್ನ ಮೇಲೆ, ನಮ್ಮ ಹುಡುಗರ ಮೇಲೆ ಏನಾದರೂ ಕೋಪ ಇದ್ದರೆ ಅದನ್ನು ಬಿಟ್ಬಿಡಿ. ಸ್ಟಾರ್ಟ್ ಮಾಡಿರೋದು ನಾನು, ಇದಕ್ಕೆಲ್ಲ ಕಾರಣ ನಾನು. ನನ್ನ ಮೇಲೆ ನಿಮ್ಗೆ ಏನಾದರೂ ಕೋಪ ಇದ್ದರೆ ಆ ಕೋಪನ ನನ್ನ ಮೇಲೆ ತೀರಿಸ್ಕೊಳ್ಳಿ. ನಮ್ಮ ಹುಡುಗರನ್ನ ದಯವಿಟ್ಟು ಬಿಟ್ಬಿಡಿ. ಅದೇನೇ ಆಗಲಿ ಇವತ್ತೇ ಸಾಲ್ವ್ ಮಾಡ್ಕೊಳೋಣ. ಹಲೋ, ಅವ್ನು ಹೇಳಿದ್ದ 10 ನಿಮಿಷ ಆಗೋಯ್ತು. ಹಾಂ ಆಗೋಯ್ತು, ಬೇಡ 10 ನಿಮಿಷ ಆಗೋಯ್ತು. ಅವನು 10 ನಿಮಿಷನೇ ಹೇಳಿದ್ದು ಸಾಕು. ಮೇಲೆ ಏನಾಯ್ತು ಅಂತ ನೋಡೋಣ. ಜಾಸ್ತಿ ಅವ್ರನ್ನೂ ಸಿಂಗಲಾಗಿ ಬಿಡಬಾರ್ದು, ನೀವು ಜೊತೆಗೆ ಬನ್ನಿ. ಇದೆ ತಾನೆ, ಈ ಕಡೆ ತಾನೆ. ಇದು ಯಾವ ಕಡೆ ಹೋದ್ರೂ ಒಂದೇ ಥರ ಇರ್ತದೆ. ಲೈಟ್ ಇದೆ.
ಹೈ ಹೈ ಮಲೇಶ ಬಿದ್ದಿಲ್ಲ ಹೈ ಆಂಬುಲೆನ್ಸ್ ಫೋನ್ ಮಾಡು ಫೋನ್ ಕೊಡು ಮಚ್ಚ ಈ ಬಾಡಿ ಫುಲ್ ಕೋಲ್ಡ್ ಐತೆ ಬೇಗ 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 ತಗೊಳ್ರ ಇಲ್ಲಿ ಬೇಗ ಇಟ್ಕೊಂಡು ಹೋಗೋಣ